ಗೈಸ್, ಈ ಗೇಮ್ ಹೆಸರು ಏನಂತ ಗೊತ್ತಿಲ್ಲ. ಆದರೆ ಇದರಲ್ಲಿ RCB, CSK, ಮುಂಬೈ ಇಂಡಿಯನ್ಸ್ ಇದೆ. ಫಸ್ಟು ಬರ್ತಿದ್ದಂಗೆ ನಮ್ಮ ಕಣ್ಣಿಗೆ ಕಾಣಿಸಿದ್ದಿದೆ ಗೇಮು. ತುಂಬ ಜನ ನಿಂತ್ಕೊಂಡು ಆಡ್ತಿದ್ರು. ಅದಕ್ಕೆ ನಾವು ಏನು ಗೇಮ್ ಇದೆ ಅಂತ ಬಂದು ನೋಡ್ತಾ ಇದ್ದೀವಿ. ನೀವು RCB ಮೇಲೆ ದುಡ್ಡು ಕಟ್ಟಿ ಅಲ್ಲಿ ಕಾಣಿಸ್ತಿರೋ ಬಾಕ್ಸ್ ಒಳಕ್ಕೆ ರೆಡ್ ಕಲರ್ ಗುಂಡಿ ಒಳಗೆ ಹೋಗಿ ನಿಮ್ಮ ಬಾಲ್ ಬಿದ್ದರೆ ಅದು ನೀವು ಗೆದ್ದಂಗೆ. ಅಕಸ್ಮಾತ್ ಅರ್ಶಿನ ಕಲರ್ ಗುಂಡಿ ಒಳಗೆ ಬಾಲ್ ಬಿದ್ದರೆ ನೀವು ಸೋತಂಗೆ. ಮುಂಬೈ ಇಂಡಿಯನ್ಸು ಡಬಲ್ ಧಮಾಕ ಅಂದರೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಒಂದಕ್ಕೆ ಎರಡಷ್ಟು ಸೇರಿಸಿ ಕೊಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೀವೇನಾದ್ರು ಅಕಸ್ಮಾತ್ CSK ಮೇಲೆ ಕಟ್ಟಿದ್ದೀರಾ, ಆ ಬಾಲ್ ಹೋಗಿ ಏನಾದ್ರು ವೈಟ್ ಕಲರ್ ಗುಂಡಿ ಒಳಗೆ ಬಿತ್ತು ಅಂದರೆ CSK ಮೇಲೆ 100 ರೂಪಾಯಿ ಕಟ್ಟಿದ್ದೀರಾ ಅಂದರೆ 50 ರೂಪಾಯಿ ಗೇಮ್ ಆಡಿಸ್ತಿರೋರು ತಾಂತಾರೆ, ಇನ್ನು 50 ರೂಪಾಯಿ ವಾಪಸ್ ನಿಮಗೆ ಕೊಡ್ತಾರೆ. ಡಬಲ್ ಧಮಾಕ ಅಂದರೆ ಇದು. ನಾನೇನು ಅಂದ್ಕೊಂಡಿದ್ದೆ ಅಂದರೆ 100 ರೂಪಾಯಿಗೆ 100 ರೂಪಾಯಿ ಅವ್ರು ಕೊಡ್ತಾರಲ್ಲ ಸೇರಿಸಿ, ಮತ್ತು ಡಬಲ್ ಧಮಾಕ ಅಂದರೆ ಆ 100 + 100 200 ಆಗುತ್ತಲ್ಲ, ಅದಕ್ಕೆ 200 ಸೇರಿಸಿ ಕೊಡ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಟೋಟಲ್ 400 ರೂಪಾಯಿ ಬರೋದನ್ನ ಡಬಲ್ ಧಮಾಕ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮ ವಿಜಯ್ ಅವರು ಆಡ್ತವ್ರೆ. ಒಂದೆರಡು ಆಟ ಚೆನ್ನಾಗಿ ಬಂತು ದುಡ್ಡು. ಆಗಲೇ ಇವಾಗೆಲ್ಲ ಹೋಗ್ತಾಯಿದೆ. ಅವನು RCB ಫ್ಯಾನ್ ಆಗಿ CSK ಮೇಲೆ ದುಡ್ಡು ಕಟ್ತವನೆ. ಯಾಕಂದರೆ ನಮಗಿಂತ ಮುಂಚೆ ಯಾರೋ ಒಬ್ಬರು ಅಂಕಲ್ ಇದ್ದರು, ಬರೀ ಅವರು CSK ಮೇಲೇ ದುಡ್ಡು ಕಟ್ತಾಯಿದ್ರು. ಅವರು ಒಂದು 400-500 ರೂಪಾಯಿ ಗೆದ್ದಿದ್ರು. ಅದಕ್ಕೆ ಇವನು ಬರೀ CSK ಮೇಲೆ ಕಟ್ತವನೆ. ಒಂದೆರಡು ಆಟ ಬಂತು, ಇವಾಗೆಲ್ಲ ದುಡ್ಡು ಹೋಗ್ತಾಯಿದೆ. ಇನ್ನೊಂದೆರಡು ಆಟ ಆಡ್ತಾನಂತೆ, ನೋಡೋಣ ಗೆಲ್ತಾನೋ ಸೋಲ್ತಾನೋ ಅಂತ. ಈ ಸಾರಿನೂ ದುಡ್ಡು ಹೋಯ್ತು ಒಂದು. ಇವಾಗ ತಿರ್ಗಾ 100 ರೂಪಾಯಿ ಕೊಡು ಅಂತ ನನ್ನ ಹತ್ರ ಈಸ್ಕೊಂಡವನೆ. ತಿರ್ಗಾ ಯಾವ್ದ್ರ ಮೇಲೆ ಹಾಕ್ತವನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದು 100 ರೂಪಾಯಿಂದ ಗೆಲ್ತಾನೋ ಇಲ್ಲ ಇದು 100 ರೂಪಾಯಿ ಕಳೆದೋಗುತ್ತೋ ಇಲ್ಲ ಸೋಲ್ತಾನೋ ನೋಡೋಣ. ನೋಡ್ರಿ, ಮತ್ತೆ CSK ಮೇಲೇ 100 ರೂಪಾಯಿ ಕಟ್ತಿದ್ದಾನೆ. ಇವಾಗ ಬಾಲ್ ಹಾಕ್ತಾನೆ, ಅದು ಯಾವುದಕ್ಕೆ ಬೀಳುತ್ತೋ ನೋಡೋಣ. ಅದು ಹೋಗಿ ಮುಂಬೈ ಇಂಡಿಯನ್ಸು ವೈಟ್ ಕಲರಿಗೆ ಬಿತ್ತು. ಮುಂಬೈ ಇಂಡಿಯನ್ಸು ವೈಟ್ ಕಲರ್ ಗುಂಡಿಗೆ ಬಿತ್ತು. ಅದು ಡಬಲ್ ಧಮಾಕ ಅಲ್ವಾ, ಅದಕ್ಕೆ 50 ರೂಪಾಯಿ ಅವ್ರು ತಗೊಂಡು ಇನ್ನು 50 ರೂಪಾಯಿ ವಾಪಸ್ ಕೊಟ್ಟರು. ಇನ್ನು ಕೇವಲ 50 ರೂಪಾಯಿ ಐತೆ ವಿಜಯ್ ಹತ್ರ ಅಷ್ಟೇ. ಈ ಸತಿನೂ ಡಬಲ್ ಧಮಾಕಾಗೇನೆ ಬಿತ್ತು. ಅವು ಅಂಕಲ್ದು ಹೋಯ್ತು, ಇವಂದು ಹೋಯ್ತು. 50 ರೂಪಾಯಿ ಇದ್ದಿದ್ದು ಅವರು ಎತ್ಕೊಂಡ್ರು, ಅಷ್ಟೇ ಮುಗೀತು. ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾವಿವತ್ತು ನಮ್ಮ ದೇವರಾಯನದುರ್ಗ ಜಾತ್ರೆಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆಗೆ ಬಂದಿದ್ದೀವಿ. ಬನ್ನಿ ಜಾತ್ರೆ ಹೆಂಗಿರುತ್ತೆ ಅಂತ ನಿಮ್ಮನ್ನು ತೋರಿಸ್ತೀನಿ. ಕೊನೆವರೆಗೂ ವೀಡಿಯೋನ ಮಿಸ್ ಮಾಡ್ದಂಗೆ ನೋಡಿ. ಅಲ್ಲಿ ನರಸಿಂಹಸ್ವಾಮಿ ದೇವ್ರು ಕಾಣಿಸ್ತಿದ್ದಾರೆ. ಭಕ್ತಾದಿಗಳೆಲ್ಲ ದೇವರಿನ ದರ್ಶನ ಪಡೆಯೋಕ್ಕೆ ಹೋಗ್ತಿದ್ದಾರೆ. ತುಂಬ ಜನ ಇದ್ದಾರೆ. ನಾವಂತೂ ಅಲ್ಲಿ ಹೋಗಲ್ಲ, ಇಲ್ಲಿಂದಾನೇ ಕೈ ಮುಕ್ಕಂತೀವಿ. ತುಂಬ ಲೇಟ್ ಆಗುತ್ತೆ. ನೋಡಿರಿ ಎಷ್ಟೊಂದು ಜನ ಇದ್ದಾರೆ ದೇವ್ರ ದರ್ಶನ ಪಡೆಯೋಕ್ಕೆ. ನೋಡ್ತಾ ಇದ್ದೀರಾ ನೀವೇ ಎಷ್ಟೊಂದು ಜನ ಇದ್ದಾರೆ ಅಂತ. ಫಸ್ಟು ಬರ್ತಿದ್ದಂಗೆ ಗಾಡಿನ ಪಾರ್ಕಿಂಗ್ ಪ್ಲೇಸಲ್ಲಿ ಹಾಕ್ಬಿಟ್ಟು ಅಲ್ಲಿ ಪುಳಿಯೋರೆನೂ ಮತ್ತು ಮಜ್ಜಿಗೆ ಕೊಡ್ತಾಯಿದ್ರು. ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಬಂದ್ವಿ. ಇವಾಗ ನೋಡಿರಿ, ಅಲ್ಲಿ ತೇರು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಆಮೇಲೆ ಜನ ಜಾಸ್ತಿ ಆಗೋದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಜನ ಒಂಚೂರು ಕಮ್ಮಿ ಇದ್ದಾರೆ. ಇನ್ನೇನು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಜನ ಜಾಸ್ತಿ ಆಗೋಗ್ತಾರೆ. ಅದಕ್ಕೆ ನಾನು, ನಮ್ಮ ವಿಜಯ್ ಮತ್ತು ಇವನು ಮಣಿಕಂಠ ಅನ್ನೋನು 3 ಜನನೂ ಹೋಗ್ತಾಯಿದ್ದೀವಿ. ಬನ್ನಿ ನಿಮ್ಮನ್ನು ತೋರಿಸ್ತೀನಿ ತೇರು ಹತ್ರಕ್ಕೆ ಹೋಗಿ, ತೇರು ಹೆಂಗಿದೆ ಅಂತ. ಜಾತ್ರೆ ಒಳಕ್ಕೆ ವೀಡಿಯೋ ಮಾಡೋಕ್ಕೆ ತುಂಬ ಭಯ ಆಗ್ತಿದೆ. ಯಾಕಂದರೆ ತುಂಬ ಜನ ಇರ್ತಾರೆ. ಆ ಕಡೆ ಈ ಕಡೆ ತಳ್ಳಾಟ ನೂಕಾಡ್ದಾಗೆ ಎಲ್ಲಿ ಫೋನ್ ಬೀಳಿಸ್ಬಿಡ್ತಾರೋ, ಆಮೇಲೆ ಇರೋ ಫೋನು ಇಲ್ದಂಗೆ ಎಲ್ಲಿ ಮಾಡ್ಕೊಬಿಡ್ತೀನೋ ಅನ್ನೋ ಒಂದು ಭಯ ಕಾಡ್ತಾಯಿದೆ. ಸದ್ಯಕ್ಕೆ ಏನೂ ಆಗ್ದಂಗೆ ಸೇಫ್ಟಿಯಾಗಿ ನನ್ನ ಫೋನ್ನ ನೋಡ್ಕೊಂಡ್ರೆ ಸಾಕು. ಇರೋದು ಒಂದೇ ಫೋನು. ಈ ಫೋನಲ್ಲಿ ಸಿಕ್ಕಾಪಟ್ಟೆ ಮೆಮೊರಿ ಆ್ಯಂಡ್ ಫೀಲಿಂಗ್ಸು ತುಂಬ ಇದ್ದಾವೆ. ಅದಕ್ಕೆ ಸೇಫ್ಟಿಯಾಗಿ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗಬೇಕು. ನನ್ನ ಫೋನಿಗೇನು ಆಗದೆ ಇದ್ದರೆ ಸಾಕಪ್ಪ. ನೋಡಿ, ನಾವಿವಾಗ ತೇರು ಹತ್ರಕ್ಕೆ ಬಂದು ನಿಂತಿದ್ದೀವಿ. ಇಲ್ಲಿಂದ ನೋಡಿ ತೇರು ಹೆಂಗೆ ಕಾಣಿಸ್ತಿದೆ. ಇಲ್ಲೆಲ್ಲ ಗೇಟ್ ಹಾಕಿದ್ದಾರೆ. ಇವಾಗ ಗೇಟ್ ಹತ್ರ ನಿಂತಿದ್ದೀವಿ. ಒಳಗಡೆ ಹೋಗಂಗಿಲ್ಲ. ಒಳಗಡೆ ಹೋದರೆ ಅಲ್ಲಿ ಪೂಜೆ ಮಾಡಿಸೋರ್ಗಷ್ಟೇ ಅಲೋ ಕೊಡ್ತಾ ಇರೋದು. ಸೊ ನಾವೇನು ಪೂಜೆ ಮಾಡಿಸಲ್ಲ. ನಮ್ಮ ಅಮ್ಮ ಅವ್ರು ಬಂದಿದ್ದಾರೆ, ಅವರು ಪೂಜೆ ಮಾಡಿಸ್ಕೊಂಬರ್ತಾರೆ. ಸೊ ಅದಕ್ಕೆ ನಾವೇನು ಪೂಜೆ ಮಾಡಿಸಲ್ಲ. ಇಲ್ಲಿಂದನೇ ನಿಂತ್ಕೊಂಡು ತೇರನ್ನ ನೋಡ್ತಾ ಇದ್ದೀವಿ. ಇವಾಗ ಬಾಳೆಹಣ್ಣು ಎಸಿಬೇಕು ನಾವು. ಇವಾಗ ಫಸ್ಟು ನಮ್ಮ ವಿಜಯ್ ಬಾಳೆಹಣ್ಣು ಎಸೆಯೋಕ್ಕೆ ರೆಡಿ ಆಗೋನೆ. ನೋಡಿರಿ ಎಸಿತವನೆ, ನೋಡ್ತಾ ಇದ್ದೀರಲ್ಲ. ಎಲ್ಲ ಮಿಸ್ ಆಗಿ ಹೋಗ್ತಿದ್ದಾವೆ. ಸುಮಾರು ಜನದ್ದು ಎಲ್ಲ ಎಸೆಯೋವೆಲ್ಲ ಹಿಂದಕ್ಕೆ ಹೋಗಿ ಬೀಳ್ತಿದ್ದಾವೆ ಬಾಳೆಹಣ್ಣುಗಳು.
ಹಿಂದೆ ಇರೋ ಜನಗಳಿಗೆಲ್ಲ ಬೀಳ್ತಿದ್ದಾವೆ ಅವು ತಲೆಗೆಲ್ಲ. ಒಂದು 10 ಬಾಳೆಹಣ್ಣಲ್ಲಿ ಕೇವಲ ಒಂದು 3-4 ಅಷ್ಟೇ ತೇರಿಗೆ ಬೀಳೋದು. ಇನ್ನು ಮಿಕ್ಕವೆಲ್ಲ ಸೈಡಿಗೆ ಹೋಗ್ತವೆ. ಒಂದೊಂದು ಜಾಸ್ತಿ ಹೈಟಲ್ಲಿ ಎಸಿತಾ ಇದ್ದೀವಿ, ಇಲ್ಲ ಒಂದೊಂದು ತೇರಿಗೆ ಟಚ್ ಆಗಲ್ಲ, ತೇರಿಗಿಂತ ಮುಂದೆನೇ ಬೀಳ್ತಿದ್ದಾವೆ. ಇವಾಗ ನಾನು ಹೋಗಿ ಬಾಳೆಹಣ್ಣು ಎಸಿಬೇಕು. ವಿಜಯ್ ಆದಮೇಲೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಬಾಳೆಹಣ್ಣು ಎಸೆಯೋದನ್ನ. ನೋಡಿ, ನಾವೆಲ್ಲ ತೇರಿಗಲ್ಲಿ ಬಾಳೆಹಣ್ಣು ಎಷ್ಟು ಬಿಟ್ಟು ಬಂದು ಇಲ್ಲೊಂದು ಮನೆ ಮೇಲೆ ಹತ್ಕೊಂಡಿದ್ದೀವಿ. ಯಾಕಂದರೆ ಆಮೇಲೆ ಜನ ಜಾಸ್ತಿ ಆಗೋಗ್ತಾರೆ. ಅಲ್ಲಿ ಕೆಳಗಡೆ ಎಲ್ಲ ಜನ ಜಾಸ್ತಿ ಆದಮೇಲೆ ಆ ಕಡೆ ಈ ಕಡೆ ಎಲ್ಲ ನೂಕಾಟ ತಳ್ಳಾಟ ಆಡ್ತಾ ಇರ್ತಾರೆ. ಸೊ ಅದಕ್ಕೆ ಫೋನ್ಗಿನೆಲ್ಲ ಬೀಳಿಸ್ಕೊಂಡು ಯಾಕೆ ಬೇಕು ಅಂತ ಬಂದು ಇವಾಗ ಮನೆ ಮೇಲೆ ಹತ್ಕೊಂಡಿದ್ದೀವಿ. ಇವಾಗ ತಿರ್ಗಾ ಮನೆ ಮೇಲಿಂದ ಕೆಳಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಕೆಳಗಡೆ ಬರುವಾಗ ಚಪ್ಪಲಿ ಎಲ್ಲ ಬಿಟ್ಟು ಬಂದಿದ್ವಿ ಅಲ್ಲಿ ಸೈಡಲ್ಲಿ. ಇದು ಯಾವುದೋ ದೇವಸ್ಥಾನ ಐತೆ ಅಂತ ಅನ್ಕೊಬಿಟ್ವಿ ಫಸ್ಟ್ ನಾವು ಇದನ್ನು ನೋಡಿ. ಆದರೆ ಇದು ದೇವಸ್ಥಾನ ಅಲ್ಲ, ಒಂದು ಮನೆ. ಇವಾಗ ಚಪ್ಪಲಿ ಇಲ್ದಂಗೆ ಇರ್ಬೋದಾಗಿತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಕಾಲೆಲ್ಲ ಸುಡ್ತಿದ್ದಾವೆ. ಅದಕ್ಕೆ ಕೆಳಗೆ ಹೋಗಿ ಚಪ್ಪಲಿ ಎತ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಕೆಳಗೆ ಹೋಗಿ ಚಪ್ಪಲಿಯನ್ನು ಎತ್ಕೊಂಡು ಬಂದ್ವಿ. ಆದರೆ ಅಲ್ಲಿ ಒಬ್ಬರು ಅಂಕಲು ಮತ್ತೆ ಎಲ್ಲ ಸತ್ತಕ್ಕೆ ಬಿಡಲಿಲ್ಲ. ಸೊ ಅದಕ್ಕೆ ನಾವು ತಿರ್ಗಾ ಇಲ್ಲಿ ಹಿಂದೆಗಡೆಯಿಂದ ಬಂದು ಹತ್ಕೊಂಡು ಮೇಲೆ ಬಂದ್ವಿ. ಇವಾಗೇನಾದ್ರು ಅವ್ರು ಬಂದು ಇಲ್ಲಿ ನೋಡಿದ್ರೆ ಕಳ್ಳನ ಮಕ್ಕಳು ಎಲ್ಲಿಂದ ಬಂದರು ಅಂತ ಬೈಕ್ ಅಂತಾರೆ ಮನಸ್ಸಲ್ಲಿ. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ಸುತ್ತಲೂ. ಮತ್ತು ನಾವು ಇವಾಗ ಕೆಳಗೆ ಇಳಿಯೋಕ್ಕೆ ಹೋಗಲ್ಲ. ಯಾಕಂದರೆ ತಿರ್ಗಾ ಆಮೇಲೆ ಅಲ್ಲಿ ಯಾರಾದ್ರು ನೋಡಿದ್ರೆ ಆಮೇಲೆ ಅಲ್ಲೂ ಜಾಗ ಕೊಡಲ್ಲ ಮೇಲೆ ಹತ್ತೋಕ್ಕೆ. ತಿರ್ಗಾ ಆಮೇಲೆ ಕೆಳಗೆ ಹೋಗಿ ಜನಗಳ ಜೊತೆನೇ ಸೇರ್ಕೊಂಡು ಆ ಕಡೆ ಈ ಕಡೆ ತಳ್ಳಾಟ ನೂಕಾಟದಲ್ಲಿ ಇರಬೇಕಾಗ್ತೈತೆ. ನೋಡಿ, ದೇವರು ಎಲ್ಲರ ಮನೆಗೂ ಮೆರವಣಿಗೆಗೆ ಹೋಗಿ ಬರ್ತಿದೆ. ಇಲ್ಲೆಲ್ಲ ಮೆರವಣಿಗೆ ಆಮೇಲೆ ತೇರೊಳಗೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ತೇರನ್ನ ಎಳಿತಾರೆ ಹದ್ದು ಬಂದಮೇಲೆ. ಇಲ್ಲಿ ಹದ್ದು ಬಂದು 3 ರೌಂಡ್ ಹಾಕೋವರೆಗೂ ಯಾವುದೇ ಕಾರಣಕ್ಕೂ ತೇರನ್ನ ಮುಂದಕ್ಕೆ ಎಳೆಯಲ್ಲ. ದೇವರು ಮೆರವಣಿಗೆ ಆಗಿ ಇನ್ನೇನು ತೇರ ಹತ್ರ ಹೋಗೋ ಟೈಮಲ್ಲಿ ಹದ್ದು ಬರುತ್ತೆ. ತೋರಿಸ್ತೀನಿ ತಾಳ್ರಿ ಅದನ್ನು. ಮತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಈ ದೇವರದುರ್ಗ ಜಾತ್ರೆ ಏನಿರುತ್ತೆ, ತೇರು ಎಳೆಯೋ ದಿನ ಏನಿರುತ್ತೆ, ಅವತ್ತು 101 ತೇರಿರುತ್ತೆ. ಸೊ ಇದರಲ್ಲಿ ತುಂಬ ಬೇರೆ ಬೇರೆ ಯಾವ್ಯಾವ ಊರಿಂದೆಲ್ಲ ತೇರುಗಳಿರುತ್ತೆ. ಅದರಲ್ಲಿ ದೇವರದುರ್ಗದ್ದು ಒಂದು ಕೂಡ. ನಾನು ಸುಮಾರು 5-6 ವರ್ಷ ಆಗಿತ್ತು ದೇವರದುರ್ಗ ಜಾತ್ರೆಗೆ ಬಂದು. ಅವತ್ತಿಂದ ಬಂದೇ ಇರಲಿಲ್ಲ. ಆಫ್ಟರ್ ಲಾಂಗ್ ಟೈಮಲ್ಲಿ ನಾನು ಕೂಡ ದೇವರದುರ್ಗ ಜಾತ್ರೆಗೆ ಬಂದಿದ್ದೀನಿ. ಪೂರ್ತಿ ಜಾತ್ರೆನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಬನ್ನಿ. ಜೊತೆಲಿ ನಿಮ್ಮನ್ನು ತೋರಿಸ್ತೀನಿ. ನೀವು ಕೂಡ ವೀಡಿಯೋನ ಕೊನೆವರೆಗೂ ನೋಡಿ, ಹಂಗೆ ಜಾತ್ರೆನೂ ನೋಡಿ ಖುಷಿಪಡಿ. ಇನ್ನೂ ಇಲ್ಲಿ ಸುಮಾರು ಮನೆಗಳಿವೆ. ಅವಕ್ಕೆಲ್ಲ ದೇವರು ಮನೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ಲೇಟ್ ಆಗುತ್ತೆ ತೇರು ಎಳೆಯೋದು. 2-2:30 ಆಗೇ ಬಿಡುತ್ತೆ ತೇರು ಎಳೆಯೋ ಅಷ್ಟೊತ್ತಿಗೆ. ಅವಾಗಲೇ ಅಲ್ಲಿ ತೇರು ಹತ್ರ ತುಂಬ ಜನ ಇದ್ದರು. ಬಾಳೆಹಣ್ಣು ಎರ್ಸೋಕೆ ಹೋದಾಗ ಮಿಸ್ಸಾಗಿ ಒಬ್ಬರು ಅಣ್ಣಂಗೆ ಕೈಯಿಂದ ಏಟು ಬಿತ್ತು ತಲೆ ಮೇಲೆ. ಪಾಪ ಅವ್ರ ಮನ್ಸಾಗ ಏನು ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ. ಆಮೇಲೆ ಸಾರಿ ಅಂದೆ ಸುಮ್ಮನಾದರು. ಜಾಸ್ತಿ ಜನ ಅಲ್ಲಿ ಬಾಳೆಹಣ್ಣು ಎಸೆಯೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಜನ ಸೇರ್ಕೊಬಿಟ್ಟವ್ರೆ. ಎಸೆಯೋಕೆ ಹೋದರೆ ಅವ್ರಿವ್ರಿಗೆ ಕೈಯೆಲ್ಲ ಅವ್ರಿವ್ರಿಗೆ ತಗುಲುತ್ತೆ. ನೋಡಿ, ಪೊಲೀಸ್ನವರೆಲ್ಲ ಸಿಳ್ಳೆ ಊದಿ ಜಾಗ ಮಾಡ್ಕೊತವ್ರೆ. ಯಾರೋ VIP ಬರ್ತವ್ರೆ, ಯಾರು ಅಂತ ಗೊತ್ತಿಲ್ಲ. ನಾವು ಹೈಟಲ್ಲಿದ್ದೀವಿ. ನಮಗಿಂತ ಮುಂದೆ ಒಂಚೂರು ಗ್ಯಾಪ್ ಇರೋದ್ರಿಂದ ನಮಗೆ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಬರೋವರೆಗೂ ನೋಡೋಣ ಯಾರು ಬರ್ತಿದ್ದಾರೆ ಅಂತ. ತುಮಕೂರು ಗ್ರಾಮಾಂತರ MLA ಸುರೇಶ್ ಗೌಡ್ರು ಅವರು ಬಂದಿದ್ದಾರೆ. ನನಗೆ ಇವಾಗಲೇ ಗೊತ್ತಾಗಿದ್ದು ದೇವರದುರ್ಗ ಜಾತ್ರೆಗೆಲ್ಲ MLAಗಳು ಬರ್ತಾರೆ ಅಂತ. ಯಾಕಂದರೆ ನಾನು ಮಠದ ಜಾತ್ರೆಗೆ ಹೋಗಿದ್ದೀನಿ. ಮಠದ ಜಾತ್ರೆಯಲ್ಲಿ ಯಾರೂ ಬರೋಲ್ಲ, ಸ್ವಾಮೀಜಿಗಳು ಬಿಟ್ಟರೆ ಇನ್ಯಾರು ರಾಜಕೀಯದವ್ರು ಬರೋಲ್ಲ ಅಲ್ಲಿ. ನಾನು ಬೇರೆ ತುಂಬ ದಿನ ಆಗಿತ್ತಲ್ಲ ದೇವರದುರ್ಗ ಜಾತ್ರೆಗೆ ಬಂದು. ಅದಕ್ಕೆ ನನಗೆ ಇವಾಗಲೇ ಗೊತ್ತಾಗಿದ್ದು ಇಲ್ಲೆಲ್ಲ ರಾಜಕಾರಣಿಗಳು ಬರ್ತಾರೆ ಜಾತ್ರೆ ದಿನ ಅಂತ. ನೋಡಿರಿ, ಆಗಲೇ ಜನ ಜಾಸ್ತಿ ಆದರು. ಇನ್ನೊಂದು ಗಂಟೆ ಇನ್ನೂ ಜಾಸ್ತಿ ಜನ ಆಗ್ತಾರೆ. ಎಷ್ಟು ಜನ ಸೇರ್ತಾರೆ ಅಂತ ತೋರಿಸ್ತೀನಿ ತಾಳ್ರಿ. ಇವಾಗ MLA ಅವರು ತೇರ ಹತ್ರ ಹೋಗ್ತಿದ್ದಾರೆ. ಸೇಮ್ ಅವರು ನಮ್ಮಂಗೆ ಇನ್ನೇನು ಪೂಜೆ ಗೀಜೆ ಮಾಡಿಸ್ಕೊಂಡು ಕೈಗೆ ಮುಕ್ಕೊಂಡು ಬರ್ತಾರೆ. ಇಲ್ಲಾಂದರೆ ತೇರು ಎಳೆಯೋವರೆಗೂ ಇರ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಮತ್ತು ಇವತ್ತು ಊಟಕ್ಕೇನು ಬರ ಇರೋಲ್ಲ, ತಿನ್ನೋಷ್ಟು ಊಟ ಇರ್ತೈತಿ ಇಲ್ಲಿ. ಮತ್ತು ಇವತ್ತು ನೈಟು ಇಲ್ಲೆಲ್ಲ ನಾಟಕ ಇರುತ್ತೆ. ಮತ್ತು ಇವತ್ತಿಂದ ಇನ್ನು 2 ದಿನಕ್ಕೆ ನಾನ್ ವೆಜ್ ಊಟನೂ ಇರುತ್ತೆ ಇಲ್ಲಿ. ಅದು ಮರಿಗೆಲ್ಲ ಕರೆದು ಅವತ್ತೂ ಪೂಜೆ ಮಾಡ್ತಾರೆ ದೇವರಿಗೆ. ಮತ್ತು ನನಗೆ ಇವಾಗ ಈ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿರೋ ವಿಷಯ ಏನಪ್ಪ ಅಂತಂದರೆ, ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಜನ ಜಾಸ್ತಿ ಅವರಲ್ಲ, ಅಲ್ಲಿ ಕಲ್ಲಂಗಡಿ ಹಣ್ಣು ಮತ್ತು ಜ್ಯೂಸು ನೀರು ಎಲ್ಲ ಕೊಡ್ತವ್ರೆ.
ಸೊ ಫಸ್ಟು ನಾವು ಅಲ್ಲಿ ನೀಲಿ ಕಲರು ಮನೆ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೇ ಹತ್ತಕ್ಕೆ ಹೋಗಿದ್ದು, ಅಲ್ಲಿ ನಮಗೆ ಬಿಡಲಿಲ್ಲ. ಇವಾಗ ಬೇರೆಯವರೆಲ್ಲ ನಿಂತವ್ರೆ. ಅಲ್ಲಿಂದ ಅಲ್ಲಿ ಅವ್ರಿಗೆ ಸಿಗ್ತೈತೆ, ನಾವು ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗಲ್ಲ. ಅಕಸ್ಮಾತ್ ಹೋದ್ರೂ ತಿರ್ಗಾ ಇಲ್ಲಿ ಹತ್ತಕ್ಕೆ ಬಿಡೋಲ್ಲ. ನೋಡಿ ಯಾರೋ ಡ್ರೋನ್ ಬಿಟ್ಟವ್ರೆ, ಅದು ನನ್ನ ಕಣ್ಣಿಗೂ ಕರೆಕ್ಟಾಗಿ ಕಾಣ್ತಾ ಇಲ್ಲ. ನನ್ನ ಕ್ಯಾಮ್ರಾ ಕಣ್ಣಿಗೆ ಇದ್ದಿದ್ದು ಕಾಣಲ್ಲ ಅದು. ನನಗೆ ಅಲ್ಲಿ ಇಲ್ಲಿ ಕನ್ಫ್ಯೂಷನ್ ಆಗ್ತಿದೆ. ಡ್ರೋನು ನೋಡಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ. ಓಡಿಸ್ತಿರೋನಲ್ಲೆಲ್ಲರೂ ನಿಂತಿರ್ತಾನೆ, ಅಲ್ಲೆಲ್ಲರೂ ನಿಂತಿರ್ತಾನೆ ಕಣ ಅವನು. ಕಲ್ಲಂಗಡಿ ತಿರ್ಗಾ ಬಂತು ಕಣಲ್ಲ. ಡ್ರೋನ್ ಕಾಣಿಸ್ತಾ ಇಲ್ಲ ಕಣ ನನ್ನ ಕ್ಯಾಮ್ರಕ್ಕೆ. ಕರೆಕ್ಟಾಗಿ ಕಾಣೋದೇ ಇಲ್ಲ ಕಣ ಕಣ್ಣಿಗದು. ಹೇಗೆ ಗೊತ್ತೇ ಆಗಲ್ಲ ಕಣ ಅದಲ್ಲಿ. ನೋಡಿ ಇವ್ರಿಗೂ ಅಲ್ಲಿಂದ ಹತ್ತಕ್ಕೆ ಜಾಗ ಬಿಡಲಿಲ್ಲ, ಅದಕ್ಕೆ ನಮ್ಮಂಗೆ ಅವರು ಹತ್ಕೊಂಡು ಬರ್ತಿದ್ದಾರೆ. ನೋಡ್ರಿ ಅದು ಬಂತು, ಇವಾಗ ಕಾಣಿಸ್ತಿದೆಯಾ ನೋಡ್ರಿ, ಅಲ್ಲಿ ಮೇಲೆ ಹಾರಾಡ್ತೈತೆ ಅದು ಒಂದೇ ಸಿಂಗಲ್ಲು. ನೋಡ್ರಿ ಇವಾಗ ತೇರ ಹತ್ರ ಎಷ್ಟೊಂದು ಜನ ಅವರೇ. ನಾವು ಅವಾಗಲೇ ವೀಡಿಯೋ ಮಾಡ್ಕೊಂಡು ಬಂದಾಗ ಅಲ್ಲಿ ಅಷ್ಟೊಂದು ಜನ ಇರಲಿಲ್ಲ. ನಾವು ಇವಾಗ ಏನಾದ್ರು ಹೋಗಿದ್ದಿದ್ರೆ ಅಲ್ಲಿ ಬಾಳೆಹಣ್ಣು ಎಸೆಯೋಕ್ಕಾಗ್ತಾಯಿರಲಿಲ್ಲ, ವೀಡಿಯೋನು ಮಾಡೋಕ್ಕಾಗ್ತಾಯಿರಲಿಲ್ಲ. ನೋಡ್ರಿ ಆಗಲೇ ಜನ ಎಲ್ಲ ತುಂಬ್ಕೊಂಡ್ರು. ನೋಡಿ ದೇವರೆಲ್ಲ ಇಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಇವಾಗ ಅಲ್ಲಿಗೆ ಹೋಗೈತೆ. ಇವಾಗ ಅಲ್ಲಾದಮೇಲೆ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಆಮೇಲೆ ತೇರಿಗೆ ಹೋಗಿ ಕೂತ್ಕೊಳ್ಳುತ್ತೆ ದೇವರು ಮೆರವಣಿಗೆ ಮಾಡ್ಕೊಂಡು. ಮತ್ತು ಜನಗಳೆಲ್ಲ ಅಲ್ಲೇ ಅದೇ ದೇವರಿಗೆ ಬಾಳೆಹಣ್ಣು ಎಸಿತವ್ರೆ. ತೇರಾಗ ಹೋಗಿ ಕೂತ್ಕೊಂಡ್ಮೇಲೆ ಬಾಳೆಹಣ್ಣು ಎಸೆಯೋದು, ಆದರೆ ಅವರು ಅಲ್ಲೇ ಎಸಿತವ್ರೆ. ನೋಡಿ ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ಆಚೆ ಬರ್ತಿದ್ದಾರೆ. ಇವಾಗ ಜನ ಎಲ್ಲ ಬಾಳೆಹಣ್ಣು ಎಸಿತವ್ರು ನೋಡ್ರಿ ಅಲ್ಲೇ. ನೋಡ್ರಿ ಜನ ಎಲ್ಲ ಹೆಂಗೆ ಬಾಳೆಹಣ್ಣು ಎಸಿತವ್ರೆ ಅಲ್ಲೇ. ದೇವ್ರು ಎತ್ಕೊಂಡವ್ರಿಗೆಲ್ಲರಿಗೂ ಬಾಳೆಹಣ್ಣಿಂದ ಏಟು ಬೀಳುತ್ತೆ. ನೋಡ್ತಾ ಇದ್ದೀರಾ ಹೆಂಗೆ ಎಸಿತವ್ರೆ ಅಂತ. ಜಾತ್ರೆ ಇರೋತ್ತವ ಜನ ಜಾಸ್ತಿ ಸೇರೋತ್ತವ ಫೋನ್ಗಳು ನೆಟ್ವರ್ಕೇ ಸಿಗಲ್ಲ. ಇವನು ಅವಾಲಿಂದ ಅಲೋ ಅಂತ ಬಾಯಿ ಬಡ್ಕೊಂತವನೆ, ಕರೆಕ್ಟಾಗಿ ಕೇಳಿಸಲ್ಲ ಏನಿಲ್ಲ. ಫೋನ್ಗಳು ಬರೋದೇ ಹೆಚ್ಚು ಇಂಥ ಜಾತ್ರೆ ಟೈಮಲ್ಲಿ. ಅದು ದೇವರಾಯನ ದುರ್ಗ ಕಾಡಾಗೈತೆ. ನಾರ್ಮಲ್ ದಿನವೇ ಕರೆಕ್ಟಾಗಿ ಟವರ್ ಸಿಗಲ್ಲ. ಇವತ್ತು ನೋಡ್ರಿ ಇಷ್ಟೊಂದು ಜನ ಅವರೇ, ಇನ್ನು ಟವರ್ ಸಿಗ್ತೈತೆ ಇವತ್ತು. ನೋಡ್ರಿ ಇಲ್ಲಿ ಹೆಂಗೆ ಕೈ ಹಿಡ್ಕೊಂಡು ಮೇಲೆ ಎತ್ಕೊಂತವ್ರೆ ಅವ್ರ ಫ್ರೆಂಡ್ಸಿಗೆಲ್ಲ. ಅಲ್ಲೂ ಕೂಡ ಹತ್ತಕ್ಕೆ ಬಿಡಲಿಲ್ಲ ಅವ್ರು ಯಾರೋ ಮನೆಯವರು, ಬೈದು ಕಳಿಸ್ಬಿಟ್ರು. ಅದಕ್ಕೆ ಎಲ್ಲರೂ ಇಲ್ಲಿಂದ ಎಳ್ಕೊಂತವ್ರೆ ಮೇಲ್ಗಡೆ. ನೋಡಿ ಇವಾಗ ಟಮಟೆ ಹೊಡೆಯೋರು ಬಂದಿದ್ದಾರೆ, ಒಳ್ಳೆ ಬೀಟ್ ಹಾಕ್ತವ್ರೆ. ಮೈಯೆಲ್ಲ ಜುಮ್ ಅನ್ನಿಸ್ತಿದೆ, ಹೋಗಿ ಕುಣಿಯೋಣ ಅನ್ನೋ ಥರ ಅನ್ನಿಸ್ತಿದೆ. ಆದರೆ ಕುಣಿಯೋ ಪರಿಸ್ಥಿತಿಲಿ ನಾವಿಲ್ಲ ಇವಾಗ. ನೋಡ್ರಿ ಅಲ್ಲಿ ಇವಾಗ ಹುಡುಗರೆಲ್ಲ ಕುಣಿತಿದ್ದಾರೆ, ನೋಡ್ರಿ ಕಾಣಿಸ್ತಿದೆ ಕುಣಿತಾ ಇರೋದೆಲ್ಲ. ಕಾಲು ಕೈಯಾಗೆಲ್ಲ ಸಿಗಾಕಂತಿದ್ವಿ ಅಲ್ಲಿ. ಬಾಳೆ ನೋಡಕ್ಕೂ ಬಿಡ್ತಾ ಇರ್ಲಿಲ್ಲ ನಮಗೆ. ನೋಡಿ ಆರತಿ ಎಷ್ಟೊಂದು ದೊಡ್ಡದಾಗಿ ಮಾಡಿದ್ದಾರೆ. 2 ಆರತಿ ಇದ್ದಾವೆ ನೋಡಿ, ಅಲ್ಲೊಂದು ಮತ್ತು ಈ ಕಡೆ ಒಂದಿದೆ. ನೋಡಿ ಇವಾಗ ವಾಪಸ್ ಹೋಗ್ತಿದ್ದಾರೆ ಟಮಟೆ ಹೊಡೆಯೋರು. ನೋಡಿ ಈ ಕಡೆಯಿಂದ ಒಂದು ಆರತಿ ಹೋಗ್ತಿದೆ ಅಲ್ಲಿ. ಅಲ್ಲೇ ಹೇಳಿದ್ನಲ್ಲ ಈ ಕಡೆ ಇದೆ ಅಂತ, ನೋಡಿ ಇದೇ ಆರತಿ. ನೋಡಿ ಇವಾಗ ದೇವರು ಅಲ್ಲಿ ತೇರಿಗೆ ಪ್ರದಕ್ಷಿಣೆ ಆಗ್ತಿದೆ. ಇವಾಗ ಪ್ರದಕ್ಷಿಣೆ ಹಾಕಿ ತೇರೊಳಕ್ಕೆ ದೇವ್ರನ್ನ ಕೊಂಡಿಸ್ತಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ತೇರನ್ನ ಎಳಿತಾರೆ. ಎಲ್ಲ ಸಾಕ್ತದೆ ತೇರೊಳಗೆ ಮೆಣಸಿನ್ಕಾಯಿ. ಈಗ ನೋಡಿ ಈ ಪೆಂಡಲ್ ಕೆಳಕ್ಕೆ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾರೆ ಬಿಸಿಲಿಗೆ ಎಲ್ಲರಿಗೂ ಜನಗಳಿಗೆ ಕೊಡೋಕ್ಕೆ. ನಾವು ಆಗಲೇ 1-2 ಸತಿ ಈಸ್ಕೊಂಡು ತಿಂದ್ವಿ. ನಾವು ಕೇಳಿಲಿಲ್ಲ, ಯಾರಿಗೋ ಹೇಳಿದ್ದಕ್ಕೆ ಪಾಪ ಅವ್ರು ಕೊಟ್ಟರು, ಹಂಗೆ ಈಸ್ಕೊಂಡು ತಿಂದ್ವಿ. ಆಮೇಲೆ ಬಾರಿ ಏನಿಲ್ಲ, ಚಿತ್ರಪತ್ರ ಡ್ರೋನು ಚಿತ್ರಪತ್ರ ಆಗೋಗುತ್ತೆ. ರೊಟೇಟ್ ಮಾಡ್ತಾ ಪೂರ್ತಿ ಎಲ್ಲ ಕಡೆ ತೋರಿಸ್ತವನೆ. ಮುಂದೆಗಡೆ ಆಗ ಅದು ಸಿಂಗಲ್ ಈ ಕಡೆ ಐತೆ ನೋಡಿ ಕ್ಯಾಮ್ರಾ,
ಅವನು ಎಲ್ಲಿ ನಿಂತ್ಕೊಂಡು ತಿರುಸ್ತಾವನ ಅಲ್ಲಿ ಚಪ್ಪಳೆ ಹೊಡೆದೆ ಸೆಕೆ ಒಳ್ಳೆ ಗಾಳಿ ಬೀಸ್ತದ ಅದು ಕಣ್ಣಿಗೆ ಬೀಳಿ ಕಣ್ಣೇ ಹೊಲ್ಟೋಗುತ್ತೆ ಮುಂದೆನೇ ಬರ್ತದೆ ಕ್ಯಾಮ್ರಾ ಅಷ್ಟೊಂದು ಫೋಕಸ್ ಇದಿಲ್ಲ ಕ್ಲಾರಿಟಿ ಒಳ್ಳೆ ಐಫೋನ್ ತಗೊಂಡ್ರಿ ದುಡ್ಡು ಬೇಕು ಕಣ ದುಡ್ಡು ಪೇಪರ್ ಇದ್ರೆ ಜೀವನ ಪೇಪರ್ ಇದೆ ಜೀವನ ಬ್ಲ್ಯಾಕ್ ಆ್ಯಂಡ್ ವೈಟ್ ದುನಿಯಾದಲ್ಲಿ ನೀರಿಲ್ಲ ಒಟ್ಟಿಂದು ತುಲಾಭರಣ ಅದನ್ನ ಬರ್ಲಿಲ್ಲ ಆಲೇ ಬಂದು ಹೋಯ್ತದಲ್ಲ ಯಾವಾಗ ಇದೆಲ್ಲ ವಿಡಿಯೋ ಮಾಡಲಿಲ್ವಾ ನೋಡಿ ಗೈಸ್ ಇವಾಗ ಆಲೇ ತೇರ್ನ ಎಳಿತವ್ರೆ ಇನ್ನೇನು ನಮ್ಮ ಹತ್ರನೂ ಬರುತ್ತೆ ಇನ್ನೊಂದು 2 ನಿಮಿಷದಷ್ಟೊತ್ತಿಗೆ ಇವಾಗ ಫುಲ್ ತೇರ್ನ ಎಳೆದು ಸ್ವಲ್ಪ ಮುಂದೆ ತಗೊಂಡೋಗಿ ನಿಲ್ಲಿಸ್ತಾರೆ ಅಲ್ಲಿ ತೇರಿಗೆಲ್ಲ ಪೂಜೆ ಮಾಡಿಸ್ಕೊಂಡವ್ರು ಮಾಡಿಸ್ಕೊತ ಇರ್ತಾರೆ ಇವಾಗ ಆಲೇ ತೇರ್ನ ಮುಂದೆ ಎಳ್ಕೊಂಡು ಬರ್ತಿದ್ದಾರೆ ನೋಡಿ ಈ ಕಡೆ ಜನ ಹೆಂಗೆ ಬರ್ತಿದ್ದಾರೆ ನೀರು ಬರೋ ಥರ ಬರ್ತಿದ್ದಾರೆ ಆ ಕಡೆಯಿಂದ ತೇರು ಎಳಿತವ್ರಲ್ಲ ಸೊ ಅದಕ್ಕೆ ಈ ಕಡೆ ಎಲ್ಲ ಅವಾಗಲಿಂದ ಖಾಲಿ ಗ್ಯಾಪ್ಗಳಿತ್ತು ಇವಾಗಲೇ ಜನ ಈ ಕಡೆ ಎಲ್ಲ ತುಂಬ್ಕೊಂತಿದ್ದಾರೆ ಸೊ ಫೈನಲಿ ದೇವರನದುರ್ಗ ಜಾತ್ರೆ ತೇರು ಎಳೆದಿದ್ದು ನೋಡಿದ್ದಾಯಿತು ಇವಾಗ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ತೇರನ್ನ ನಿಲ್ಲಿಸ್ತಾರೆ ನಾವು ಇನ್ನೊಂದು ಸತಿ ಊಟ ಮಾಡ್ಕೊಂಡು ಇವಾಗ ಸೀದಾ ಮನೆ ಕಡೆನೇ ಹೋಯ್ತಾ ಇರೋದು ಸೊ ನೋಡೋರಲ್ಲ ಫ್ರೆಂಡ್ಸ್ ನಿಮಗೆ ಹೆಂಗೆ ಅನ್ನಿಸ್ತು ದೇವರನದುರ್ಗ ಜಾತ್ರೆ ತೇರು ಉತ್ಸವ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.